ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಎಂಬಿ ಪಾಂಚಾಳ್. ಇತ್ತೀಚೆಗಷ್ಟೇ ಮೊನಾಲಿಸಾ ಫರ್ಮಾನ್ ಎಂಬಾತನನ್ನ ಕೇರಳದಲ್ಲಿ ವಿವಾಹವಾದರು. ಕೇರಳದ ಕೆಲವು ರಾಜಕೀಯ ಮುಖಂಡರು ಮುಂದೆ ನಿಂತು ಇವರ ಮದುವೆ ಮಾಡಿಸಿದ್ರು. ಆದರೆ ಇದನ್ನು ಲವ್ ಜಿಹಾದ್ ಎಂದು ಮೊನಾಲಿಸಾ ಕುಟುಂಬದವರು ಆರೋಪಿಸಿದ್ರು. ಅದಾದ ಬಳಿಕ ಮೊನಾಲಿಸಾ ಅಪ್ರಾಪ್ತೆ ಎಂದು ಆರೋಪಿಸಿ ಪತಿ ಫರ್ಮಾನ್ ಮೇಲೆ ಪೋಕ್ಸೋ ಸಹ ದಾಖಲಾಯಿತು. ಬಳಿಕ ಮೊನಾಲಿಸಾ ನಾಪತ್ತೆ ಆಗಿದ್ದಾಳೆ ಎಂದು ಪತಿ ಫರ್ಮಾನ್ ಪೊಲೀಸರಿಗೆ ದೂರು ನೀಡಿದ್ರು. ಇದೀಗ ಮೊನಾಲಿಸಾ ಗರ್ಭಿಣಿ ಎಂದು ಫರ್ಮಾನ್ ಪೊಲೀಸರ ಬಳಿ ಹೇಳಿದ್ದಾರೆ. ಮುಂದಿನ 7 ದಿನ ಕರ್ನಾಟಕ ಕೂಲ್ ಈ ಜಿಲ್ಲೆಗಳಿಗೆ ಬರಲಿದ್ದಾನೆ ವರುಣ. ಬಿಸಿಲ ಧಗೆಯಿಂದ ಸಿಗಲಿದೆ ಮುಕ್ತಿ. ರಾಜ್ಯದಲ್ಲಿ ಬಿಸಿಲ ಧಗೆ ಮುಂದುವರೆದಿದ್ದು ದಕ್ಷಿಣ ಕನ್ನಡ, ಉಡುಪಿ, ಮಲೆನಾಡು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ. ಕಲಬುರಗಿ, ರಾಯಚೂರಿನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮುಟ್ಟುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲೂ ಗರಿಷ್ಠ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗುಡುಗು ಸಿಡಿಲಿನಿಂದ ಸುರಕ್ಷಿತವಾಗಿರಲು ಹಾಗೂ ರೈತರು ಜಾನುವಾರು ಆರೈಕೆ, ನೀರಾವರಿ ಬಗ್ಗೆ ಎಚ್ಚರ ವಹಿಸಲು ಹವಾಮಾನ ಇಲಾಖೆ ಸೂಚಿಸಿದೆ. ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ. ಯಾವುದೇ ಒಂದು ವಿಚಾರಧಾರೆ ಪ್ರಚಾರ ಆಗಬೇಕು. ಬಸವಣ್ಣನವರ ವಿಚಾರ, ಅಂಬೇಡ್ಕರ್ ಅವರ ಆಚಾರ ಪ್ರಚಾರ ಆಗಬೇಕು. ಜಂಗಮರು, ಸ್ವಾಮೀಜಿ, ಮಠಾಧೀಶರು ಮಾಡುವ ಪ್ರಚಾರ ಪ್ರಪಂಚದಲ್ಲೇ ಅಸ್ತಿತ್ವದಲ್ಲಿರುತ್ತವೆ. ನಾವು ಮಾತನಾಡಿದಂತೆ ಎಲ್ಲವನ್ನು ಅನುಷ್ಠಾನಕ್ಕೆ ತರಬೇಕು. ಅನೇಕ ಧರ್ಮಗಳು ಶೂನ್ಯದಿಂದ ಪ್ರಾರಂಭವಾಗಿ ಬೆಳೆದು ನಿಂತಿವೆ. ಇರುವಂತಹ ಧರ್ಮದಲ್ಲೇ ಸಾಕಷ್ಟು ಕಿರುಕುಳ ಕೊಡುತ್ತಿವೆ. ಹೀಗಾದ್ರೆ ಬೆಳೆಯೋದಿಲ್ಲ. ಮನುವಾದವನ್ನ ತಿರಸ್ಕರಿಸಿದವರು ಬಸವಣ್ಣನವರು. ಮನುವಾದವನ್ನ ತಿರಸ್ಕರಿಸಿ ಒಂದು ಧರ್ಮ ಸ್ಥಾಪಿಸಿದ್ರು. ಎಲ್ಲಾ ಜಾತಿ ಜನಾಂಗವನ್ನ ಒಂದುಗೂಡಿಸಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು. ನಾವು ಒಂದು ಎನ್ನುವರೆಗೆ ಯಾವುದೇ ಧರ್ಮ ಬೆಳೆಯೋದಿಲ್ಲ. ಬೌದ್ಧ ಧರ್ಮ ಅನೇಕ ಕಡೆ ಇತ್ತು, ಆದರೆ ಈಗ ಎಲ್ಲಿ ಹೋಗಿದೆ? ನಮ್ಮ ದೇಶದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ವಿದೇಶದಲ್ಲಿ ಬೆಳೆದಿದೆ. ಇಲ್ಲಿನ ಧರ್ಮವನ್ನ ವಿದೇಶಿಗರು ಸ್ವೀಕರಿಸಿ ಬೌದ್ಧ ಧರ್ಮವನ್ನ ಬೆಳೆಸಿದ್ರು. ಬೌದ್ಧ ಧರ್ಮಕ್ಕೆ ದೇಶದೊಳಗಿನವರೇ ಕಿರುಕುಳ ಕೊಟ್ಟು ಹಾಳೆ ಮಾಡಿದ್ರು. ಬಸವಣ್ಣನವರ ತತ್ವವು ಹೀಗೆ ಆಗಬಾರದು. ಬಸವಣ್ಣ, ಅಂಬೇಡ್ಕರ್, ನಾರಾಯಣ ಗುರು, ಕಬೀರ್ ಅವರನ್ನ ನಾನು ನಂಬುತ್ತೇನೆ. ಅವರೆಲ್ಲರೂ ಮಾನವತೆಗಾಗಿ ಶ್ರಮಿಸಿದವರು. ಬುದ್ಧನನ್ನು ಪೂಜೆ ಮಾಡುವವರೇ ಇಲ್ಲ. ನಾವೆಲ್ಲರೂ ಒಂದಾಗಿ ನಮ್ಮ ತತ್ವವನ್ನ ಬೆಳೆಸಬೇಕು. ಮನುಷ್ಯ ಧರ್ಮಕ್ಕಾಗಿ ಹುಟ್ಟಿಲ್ಲ, ಧರ್ಮಗಳು ಮನುಷ್ಯನ ಏಳಿಗೆಗಾಗಿ ಹುಟ್ಟಿವೆ ಎಂದ ಮಲ್ಲಿಕಾರ್ಜುನ್ ಖರ್ಗೆ. My senior colleague in Rajya Sabha, the leader of the main opposition, Sriman Mallikarjun Kharge ಅವರೇ, ಮಾನ್ಯ ಸಂಸತ್ ಸದಸ್ಯರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ, I got a little difference with our Khargeji, only a vision difference. Sometimes I feel Khargeji don't differentiate between the black and white. Sometimes between the terrorist and the terror to the terrorist. ಶರಣಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ನಮ್ಮ ವಿಚಾರದಲ್ಲಿ ಟೆರರಿಸ್ಟ್ ಆ್ಯಂಡ್ ನಾನ್ ಟೆರರಿಸ್ಟ್ ಬಗ್ಗೆ ಸರ್ ಹೇಳಿದ್ದಾರೆ. ಟೆರರ್ ಟು ದ ಟೆರರಿಸ್ಟ್. Otherwise I have no problem. He is very good friend of mine. ಇಲ್ಲ ಅಂದರೆ ಅವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ಎಸ್ಸಿನ ಒಂದು ಕಾಲದಲ್ಲಿ ಖಾಸಗಿ ವಾಹಿನಿಯ ಕಾಮಿಡಿ ಟೈಮ್ಸ್ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ಹುಡುಗ ಎಂದು ಚಂದನವನದ ಅತಿದೊಡ್ಡ ಸ್ಟಾರ್ಗಳಲ್ಲಿ ಒಬ್ಬರು. ಹೌದು, ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಈಗ ಯಶಸ್ವಿ 20 ವರ್ಷಗಳನ್ನು ಪೂರೈಸಿದ್ದಾರೆ. ಈ ಸಂಭ್ರಮದ ಕುರಿತು ಸ್ವತಃ ಗಣೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. 2002ರಲ್ಲಿ ಟಪೋರಿ ಚಿತ್ರದ ಸಣ್ಣ ಪಾತ್ರದ ಮೂಲಕ ಬೆಳ್ಳಿ ತೆರೆಗೆ ಬಂದ ಗಣೇಶ್ 2006 ಏಪ್ರಿಲ್ 21ರಂದು ಚೆಲ್ಲಾಟ ಚಿತ್ರದ ಮೂಲಕ ನಾಯಕ ನಟನಾಗಿ ಅದೃಷ್ಟ ಪರೀಕ್ಷೆ ಕಳೆದರು. ಈ ಸಿನಿಮಾ ಬಿಡುಗಡೆಯಾಗಿ ಈಗ ಸರಿಯಾಗಿ 20 ವರ್ಷಗಳಾಗಿವೆ. ತಮ್ಮ ಕನಸಿಗೆ ರೆಕ್ಕೆ ಸಿಕ್ಕ ದಿನವನ್ನ ಸ್ಮರಿಸುವ ಗಣೇಶ್ ವಿನಮ್ರ ಆರಂಭದಿಂದ ಗೋಲ್ಡನ್ ಸ್ಟಾರ್ ಎಂದು ಕರೆಸಿಕೊಳ್ಳುವವರೆಗಿನ ಈ ಪ್ರಯಾಣ ಒಂದು ಪವಾಡ ಎಂದು ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಚೆಲ್ಲಾಟದ ಬೆನ್ನಲ್ಲೇ ಬಂದ ಮುಂಗಾರು ಮಳೆ ಚಿತ್ರ ಭಾರತೀಯ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿತು. ಸಾರ್ವಕಾಲಿಕ ಹಿಟ್ ನೀಡಿದ ಗಣೇಶ್ ಅಲ್ಲಿಂದ ಮುಂದೆ ಗಾಳಿಪಟ, ಮಳೆಯಲ್ಲಿ, ಜೊತೆಯಲ್ಲಿ, ಶ್ರಾವಣಿ ಸುಬ್ರಹ್ಮಣ್ಯ, ಮುಗುಳ್ನಗೆ ಅಂತ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಚಂದನವನದ ತ್ಯಾಗರಾಜ್ ಎಂದೇ ಗುರುತಿಸಿಕೊಂಡರು. ಇತ್ತೀಚೆಗೆ ತೆರೆಕಂಡ ಕೃಷ್ಣಂ ಪ್ರಣಯ ಸಖಿ ಚಿತ್ರ ಸೂಪರ್ ಹಿಟ್ ಆಗುವ ಮೂಲಕ ಗಣೇಶ್ ಅವರ ಮಾರುಕಟ್ಟೆ ಈಗಲೂ ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಪ್ರಸ್ತುತ ಅವರ ಕೈಯಲ್ಲಿ ಬೃಂದಾ ವಿಹಾರಿ, ಪಿನಾಕ್ ಮತ್ತು ಯುವರ್ಸ್ ಸಿನ್ಸಿಯರ್ಲಿ ರಾಮ್ ನಂತಹ ದೊಡ್ಡ ಸಿನಿಮಾಗಳಿವೆ. ನಟಿ ಹರ್ಷಿಕಾ
ಪೂರ್ಣಚ್ಚ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಮತ್ತು ಲಕ್ಷಾಂತರ ಅಭಿಮಾನಿಗಳು ಒಂದು ಯುಗದ ಅಂತ್ಯವಲ್ಲ, ಇದು ಮತ್ತೊಂದು ಯುಗದ ಆರಂಭ ಎಂದು ಗಣೇಶ್ ಅವರಿಗೆ ಶುಭ ಹಾರೈಸಿದ್ದಾರೆ. ನಕ್ಕು ನಲಿಯುವ ಗಣೇಶ್ ಅವರ ನಟನೆಯ ಅವರ ಆಕರ್ಷಕ ಡೈಲಾಗ್ಗಳು ಕನ್ನಡಿಗರ ಹೃದಯದಲ್ಲಿ ಎಂದಿಗೂ ಅಮರ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಚಿತ್ರರಂಗದಲ್ಲಿ 20 ವರ್ಷ ಪೂರೈಸಿದ ಈ ಸಂಭ್ರಮಕ್ಕೆ ಅಭಿನಂದನೆಗಳು. ಮೋದಿ ಭಯೋತ್ಪಾದಕ ಎಂಬ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ವಿಚಾರ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಖರ್ಗೆ ಅವರಿಗೆ ಬಿಳಿ ಹಾಗೂ ಕಪ್ಪಾಗಿರುವವರ ಮಧ್ಯೆ ವ್ಯತ್ಯಾಸವಿಲ್ಲ, ಅದೇ ರೀತಿ ಭಯೋತ್ಪಾದಕರು ಹಾಗೂ ಭಯೋತ್ಪಾದಕರಿಗೆ ಭಯ ಹುಟ್ಟಿಸುವ ಮಧ್ಯ ವ್ಯತ್ಯಾಸವಿಲ್ಲ. ಅದನ್ನು ಬಿಟ್ರೆ ನಾವಿಬ್ರು ಒಳ್ಳೆಯ ಸ್ನೇಹಿತರು. ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಹಾಗೂ ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಖರ್ಗೆ ಎದುರೇ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಈ ಘಟನೆ ನಡಿಬಾರ್ದಿತ್ತು, ನಡೆದೋಯ್ತು. ಅದಕ್ಕೆ ನಮ್ಮ ಭಾರತ ಸೈನಿಕರು ಏನು ಆ್ಯಕ್ಷನ್ ತೆಗೆದುಕೊಳ್ಳಬೇಕು ಅದು ಮುಂದೆ ತೆಗೆದುಕೊಂಡಿದ್ದಾರೆ. ಮತ್ತು ಇಂಥ ಘಟನೆಗಳು ನಡಿಬಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಟೂರಿಸ್ಟ್ ಮೇಲೆ, ಇನ್ನೋಸೆಂಟ್ ಜನರ ಮೇಲೆ ನಾವು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ರೆ ಇಡೀ ದೇಶದಾಗೆ ಟೂರಿಸ್ಟ್ ಎಕಾನಮಿ ಹಾಳಾಗ್ತದೆ. ಇನ್ನೊಂದು ಇನ್ನೋಸೆಂಟ್ ಜನರಿಗೆ ಹೊಡೆದರೆ ಪುನಃ ನಮ್ಮ ರಾಷ್ಟ್ರದಲ್ಲೂ ಕೂಡ ಜನ ಸುಮ್ಮನೆ ಇರೋದಿಲ್ಲ. ಅದು ನೀವು ಓದಿಲ್ ಕಾಣ್ತದೆ, ಪೇಪರ್ನಾಗೂ ನಾನು ಅದರ ರಿಯಾಕ್ಷನ್ ಈಗಾಗಲೇ ಚೆನ್ನೈದಲ್ಲಿ ಕೊಟ್ಟಿದ್ದೇನೆ. ಅದೇ ನನ್ನ ರಿಯಾಕ್ಷನ್. ಎಲ್ಲಿ ಮುಖ್ಯಮಂತ್ರಿಗಳಿಗೆ ನೀವು ಕೇಳಬೇಕಾದ್ರೆ. ಹೆಸರು ಹಿಮಾಲಯದ ಮಡಿಲಿನಲ್ಲಿರುವ ವಿಶ್ವಪ್ರಸಿದ್ಧ ಕೇದಾರನಾಥ ದೇವಾಲಯದ ಬಾಗಿಲು ಇಂದು ಬೆಳಗ್ಗೆ 8 ಗಂಟೆಗೆ ಭಕ್ತರಿಗಾಗಿ ತೆರೆದಿದ್ದು, ಇದರೊಂದಿಗೆ ಈ ವರ್ಷದ ಚಾರ್ ಧಾಮ್ ಯಾತ್ರೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ. 6 ತಿಂಗಳ ಚಳಿಗಾಲದ ಬಿಡುವಿನ ನಂತರ ತೆರೆದಿರುವ ಕೇದಾರನಾಥ ಧಾಮಕ್ಕೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ದಾರೆ. ಈ ಬಾರಿಯ ಯಾತ್ರೆಯಲ್ಲಿ ದೇವಾಲಯದ ಪವಿತ್ರತೆಯನ್ನು ಕಾಪಾಡಲು ಆಡಳಿತ ಮಂಡಳಿಯು ದೇವಾಲಯದ ಒಳಗಡೆ ಮೊಬೈಲ್ ಫೋನ್ ಬಳಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಭಕ್ತರು ಫೋಟೋ ಅಥವಾ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದರಿಂದ ಭಕ್ತಿಗೆ ಭಂಗ ಬರುತ್ತದೆ ಎಂಬ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಹಿಮದ ನಡುವೆ ಸಾಗುವ ಈ ಸವಾಲಿನ ಹಾದಿಯಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಯಾತ್ರಿಗಳ ಸುರಕ್ಷತೆಗಾಗಿ ಸರ್ಕಾರ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಕೇದಾರನಾಥದ ದರ್ಶನ ಪಡೆದು ಪುನೀತರಾಗಲು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬ್ರಿಮ್ಸ್ ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಬ್ರಿಮ್ಸ್ ಕನ್ನಡ ಸಂಘ ಬೀದರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬ್ರಿಮ್ಸ್ ಕಾಲೇಜಿನ ಆಡಿಟೋರಿಯಂ ಹಾಲ್ನಲ್ಲಿ ಆಯೋಜಿಸಿದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ 9ನೇ ಮಹಾದಾಸೋಹಿ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಮಾತನಾಡುತ್ತಾ, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಸವ ಜಯಂತಿ ಆಚರಿಸುತ್ತಿರುವುದು ಸಂತಸದ ವಿಷಯ. ಬಸವೇಶ್ವರರು ತಿಳಿಸಿದ ದಯೆ, ಕರುಣೆ, ಕಾಯಕ ನಿಷ್ಠೆ ಹಾಗೂ ಪ್ರಾಮಾಣಿಕತೆ ವೈದ್ಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸೇವೆ ಮಾಡಬೇಕು. ವೈದ್ಯರು ದೇವರ 2ನೇ ಪ್ರತಿರೂಪ. ಹೀಗಾಗಿ ವಚನಗಳನ್ನು ಅಧ್ಯಯನ ಮಾಡಿ ಅದರಂತೆ ರೋಗಿಗಳ ಸೇವೆ ಮಾಡಬೇಕೆಂದು ಸಲಹೆ ನೀಡಿದರು. ಲಿಂಗಾಯತ ಮಹಾಮಠ ಬಸವಗಿರಿಯ ಪೂಜ್ಯ ಶ್ರೀ ಪ್ರಭುದೇವ ಸ್ವಾಮೀಜಿ ವಿಶೇಷ ಅನುಭವ ನೀಡಿ ಕಾಯಕ ಮತ್ತು ದಾಸೋಹವೆಂಬ ಅಮೂಲ್ಯ ತತ್ವವನ್ನು ಮನುಕೂಲಕ್ಕೆ ನೀಡಿ ಪ್ರತಿಯೊಬ್ಬರು ದುಡಿದು ಜೀವಿಸಬೇಕೆಂಬ ಶ್ರೇಷ್ಠ ಚಿಂತನೆಯನ್ನ ವಿಶ್ವಕ್ಕೆ ನೀಡಿದ ಮಹಾನ್ ದಾರ್ಶನಿಕ ಗುರು ಬಸವಣ್ಣರಾಗಿದ್ದರು ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಮಾತನಾಡಿ, ಬ್ರಿಮ್ಸ್ನಲ್ಲಿ ನಡೆಯುವ ಎಲ್ಲಾ ಪ್ರಗತಿಪರ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ಸದಾ ಬೆಂಬಲ ನೀಡಲಾಗುವುದು ಎಂದರು. ಬ್ರಿಮ್ಸ್ ವಿದ್ಯಾರ್ಥಿನಿ ಡಾಕ್ಟರ್ ನಿಧಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ವೇದಿಕೆ ಮೇಲೆ ಕಲಬುರಗಿಯ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ, ಬ್ರಿಮ್ಸ್ ಪ್ರಾಚಾರ್ಯರಾದ ಡಾಕ್ಟರ್ ರಾಜೇಶ್ ಪಾರ, ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಯೋಗಿ ಬಾಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಹಮುದ್ದೀನ್, ಬ್ರಿಮ್ಸ್ ಬಸವ ಜಯಂತಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷೆ ಡಾಕ್ಟರ್ ಉಮಾ ದೇಶ್ಮುಖ್, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಶರಣಪ್ಪ ಗಣೇಶ್ಪುರ್, ನೂರಂದಪ್ಪ, ದಿಲೀಪ್ ಡೋಂಗ್ರೆ, ಸಂತೋಷ್ ಬುಳ್ಳ, ಡಾಕ್ಟರ್ ಗುರುತಪ್ಪ ಶಟ್ಕಾರ್, ಡಾಕ್ಟರ್ ಮಿಠಾರೆ, ಡಾಕ್ಟರ್ ಸುಭಾಷ್ ಚಿಮ್ಕೋಡೆ, ಡಾಕ್ಟರ್ ಪಲ್ಲವಿ ಕೇಸರಿ, ಡಾಕ್ಟರ್ ಜಯಶ್ರೀ ಸ್ವಾಮಿ, ಡಾಕ್ಟರ್ ಸುಜಾತಾ ಚಾಕೋತೆ, ಡಾಕ್ಟರ್ ಪ್ರೇಮಲತಾ ಪಾಟೀಲ್,
ಐಎಂಎ ಅಧ್ಯಕ್ಷ ಡಾಕ್ಟರ್ ವಿಜಯ್ ಚಲ್ಲೂರ್ಕರ್, ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ, ಡಾಕ್ಟರ್ ಸಿ ಆನಂದರಾವ್, ಡಾಕ್ಟರ್ ಹನುಮಶೆಟ್ಟಿ ಸೇರಿದಂತೆ ಬ್ರಿಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಬ್ರಿಮ್ಸ್ ಬಸವ ಜಯಂತಿ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯ ಖ್ಯಾತ ಸಂಗೀತ ನಿರ್ದೇಶಕ ಗುರುದೇವ್ ಹಾಗೂ ಶ್ರೀಮತಿ ಪ್ರಿಯಾಂಕಾ ಗುರು ವಚನ ಸಂಗೀತೋತ್ಸವ ಹಾಗೂ ನಾಡಗೀತೆ ನಡೆಸಿಕೊಟ್ಟರು. ಮಹಾರುದ್ರ ಡಾಕುಳಿಗೆ ಪೂಜ್ಯರ ಪರಿಚಯ ಮಾಡಿಕೊಟ್ಟರು. ಬ್ರಿಮ್ಸ್ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಆನಂದ್ ಜಾಬ್ಸೆಟ್ಟೆ ಸ್ವಾಗತಿಸಿದರು. ಡಾಕ್ಟರ್ ಅಶೋಕ್ ನಾಗೂರ್ ಪ್ರಾಸ್ತಾವಿಕ ಮಾತನಾಡಿದರು. ಸಮಿತಿಯ ಸಂಚಾಲಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳಿ ನಿರೂಪಿಸಿದರು. ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ತೊಂಡರೆ ವಂದಿಸಿದರು. ಎಲ್ಲರಿಗೂ ಒಳ್ಳೆಯದಾಗಲಿ. शरीर जर्जरी होते अधिक गस्ते कले भरे औषधम जानवी करे वैज्ञान आयाम हरी. When the body becomes sick, medicine is like the holy waters of Ganga. And the two doctors, Lord Narayana himself, Sharan Shanmari to everyone. Today we all are here to honor those who devoted their lives to the noble works that serve us. Since olden times, medicine has been a symbol of hope, faith and trust. Doctors are not just doctors. They are healers, counselors and centers. Doctors help us to stay strong. Like every successful treatment, there are years of study, sleepless nights and countless sacrifice. Beyond the white coat, there is a human being who is family, gatherings and personal happiness will continue their work. A doctor's true reward is not a medical recognition. It's a smile of the old patient, the gratitude of glad family and the satisfaction that they have in different life. Together, let us express our deepest gratitude to all doctors for their knowledge, patience, sacrifice, and humanity. Thank you doctors for being the guardians of our life. Thank you, my Lord. Say
ಮಹಾಮಾನವತಾವಾದಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಎಲ್ಲರೂ ಮಂದಿರದಲ್ಲಿ ಧ್ಯಾನಿಸುತ್ತಾ ಬಸವಗುರುವಿನ ಕರುಳಿಗೆ ಹೋಗೊಟ್ಟು ಕಲ್ಯಾಣ ಪಟ್ಟಣದಲ್ಲಿ ತೊಳಗಿ ಬೆಳಗಿರುವ 779 ಗಣಗಳ 1,96,000 ಶರಣರ ದಿವ್ಯ ಚೇತನಕ್ಕೆ ಹೊಣೆಯೊಡೆದು ಎಲ್ಲ ದೀಕ್ಷಾಗುರು ಪರಮ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರ ದಿವ್ಯ ಚೇತನಕ್ಕೆ ಹಣೆಬೆಳೆದು ಬೀದರ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಬ್ರಿಮ್ಸ್ ಬಾಳತೈಲ ಎರೆಯುವ ಬಾಳತೈಲ ಎರೆಯುವ ಹೇ ಶರಣ ಬಂಧುಗಳೇ ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಹೆಸರು ಮರಕ್ಕೆ ಬಡಿದ ಸಿಡಿಲು, ಎಮ್ಮೆ ಕರು ಸಾವು, ಮಹಿಳೆಗೆ ಗಾಯ. ಜಮೀನಿನಲ್ಲಿ ಎಮ್ಮೆ ಮೇಯಿಸುತ್ತಿದ್ದ ವೇಳೆ ಬಡಿದ ಸಿಡಿಲು ಬಡಿದ ಪರಿಣಾಮ ಎಮ್ಮೆ ಕರು ಸಾವು, ಮಹಿಳೆಯ ಕಾಲು ಮತ್ತು ಕುತ್ತಿಗೆಗೆ ಗಾಯ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ತಳಬೂಗ ಗ್ರಾಮದಲ್ಲಿ ನಡೆದ ಈ ಘಟನೆ ಮರಕ್ಕೆ ಕಟ್ಟಿದ ಎಮ್ಮೆ ಕರುವನ್ನ ಬೆಚ್ಚಿಕೊಂಡು ಮನೆಯತ್ತ ಹೋಗುವ ವೇಳೆ ಸಂಭವಿಸಿದ ಘಟನೆ. ಸಿಡಿಲಿನ ಹೊಡೆತಕ್ಕೆ ಛಿದ್ರವಾದ ಮರದ ಬುಡ ಬಡ್ಡಿ. ಗಾಯಾಳು ಮಹಿಳೆ ರಾಜೇಶ್ವರಿ ಬಸವ ಕಲ್ಯಾಣ್ ಖಾಸಗಿ ಆಸ್ಪತ್ರೆಗೆ ದಾಖಲು, ಮುಂದುವರಿದ ಚಿಕಿತ್ಸೆ. ನೀವು ಅಲ್ಲೇ ಇದ್ದೀರಿ, ನೀರು ಕುಡ್ಸಕ್ಕೆ ಬರೀರಿ. ಮತ್ತು ನಿಮಗೆಲ್ಲರ ಹತ್ತದ್ರಿ ಅಲ್ಲೆಲ್ರ ಕಾಲಿಗೆ ಭೀ ಹತ್ತದ್ರಿ. ಕಾಲಿಗೆ ಏನಾಡ ಹತ್ತದ್ರಿ? ನೀವು ಇದ್ದೀರಿಲ್ರಿ ಮಮ್ಮ ಅಲ್ಲಿ? ಹೆಂಗೈತ್ರಿ ಅದು ಹೇಳಿರಿ. ಇದಿಷ್ಟು ಮಧ್ಯಾಹ್ನ ನ್ಯೂಸ್ ರೌಂಡ್ ಅಪ್. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.